ಬ್ರದರ್ ಅದೇ ಮೊನ್ನೆ ಫೋನ್ ಮಾಡಿದ್ದೆ ನಿಮ್ಮ ಹತ್ರ, ನೀವು ದೇವಸ್ಥಾನದಲ್ಲಿ ಇರಿ ಅಂತ ಹೇಳಿದ್ರಲ್ಲ, ಬಂದ್ ಡೈರೆಕ್ಟ್ ಹೌದಾ? ಆಗಿ ಅನ್ಕೊಂಡಿದ್ದೆ. ಏನ್ ವಿಷಯ ಹೇಳಿ. ಅದೇನಿಲ್ಲ ಬ್ರದರ್, ನಾನು ಒಬ್ಬರ ಹತ್ರ ಗಾಡಿ ಇಸ್ಕೊಂಡೆ, ಆಟೋ ಇಸ್ಕೊಂಡೆ. ಹಾ. ಅವರು ಡೀಲರ್ ಕಮ್ ಸೀಸರ್ ಅವರು. ಹ್ಮ್ ಸೀಸಿಂಗು ಮಾಡ್ತಾರೆ, ಆಟೋ ಸೇಲು ಮಾಡ್ತಾರೆ. ಹ್ಮ್ ನಾನು ಅವ್ರ ಹತ್ರ ಆಕ್ಚುಲಿ ಫುಲ್ ಕ್ಯಾಶ್ ಮಾಡಿ ಆಟೋ ತಗೊಂಡಿದ್ದು. ಫುಲ್ ಕ್ಯಾಶ್ ಹ್ಮ್ ಅಂತಾನೆ ಮಾತಾಡಿನ ಆಟೋ ತಗೊಂಡಿರೋದು ಅವ್ರ ಹತ್ರ. ಹ್ಮ್ ಇವಾಗ ನನ್ನ ಅಮೌಂಟ್ 2,12,000 ಕೊಟ್ಟಿದ್ದೀನಿ ಅವ್ರಿಗೆ. ಹ್ಮ್ ಫಸ್ಟ್ 2 ಲಕ್ಷ ಕೊಟ್ಟಿದ್ದೆ. ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಆದ್ಮೇಲೆ ಮಿಕ್ಕಿದ ಬ್ಯಾಲೆನ್ಸ್ 22,000 ಕೊಡ್ತೀನಿ ಅಂತ ಮಾತುಕತೆ ಆಗಿತ್ತು. ಹ್ಮ್ ಅವರು ನಾನು ಆಟೋ ತಗೊಂಡು ಇವಾಗ 2 ವರ್ಷ ಆಗ್ತಾ ಬರ್ತಾ ಇದೆ ಅದತ್ತ. ಹ್ಮ್ ಅವಾಗ ಲಾಸ್ಟ್ ಇಯರ್ ಒನ್ ಇಯರ್ ಬ್ಯಾಕ್ RTO ಏನೋ ಪ್ರಾಬ್ಲಮ್ ಇದೆ, ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಒಂದು 6 ತಿಂಗಳು ಇದ್ ಮಾಡ್ತಾ ಇರೋ. ನಾನು ಹೋಗಿ ಒಂದ್ ಸ್ವಲ್ಪ ಕೇಳಿದ್ದೆ ಅವ್ರ ಮನೆ ಹತ್ರ ಎಲ್ಲ ಹೋಗಿ, RTO ಪ್ರಾಬ್ಲಮ್ ಇದೆಪ್ಪ ನೋಡ್ಬೇಕಾದ್ರೆ ಹೇಳಿದ್ದೆ. ಸರಿ ಅಂದ್ಬಿಟ್ಟು ನಾನು ಸುಮ್ನೆ ಇದ್ದೆ. ಇವಾಗ ಅದು RTOದೆಲ್ಲ ಕ್ಲಿಯರ್ ಆಗಿ ಎಲ್ಲ ಸಾರ್ಟ್ ಔಟ್ ಆಯ್ತು. ಇವ್ರು ಏನ್ ಮಾಡಿದ್ದಾರೆ, ನಾನು ಕೊಟ್ಟಿರೋ ಅಮೌಂಟ್ ಎತ್ಕೊಂಡೋಗಿ ಪೂಜಾ ಫೈನಾನ್ಸ್ ಆಫೀಸ್ಗೆ ಅಮೌಂಟೇ ಕಟ್ಟಿಲ್ಲ ಇವರು. ಇವರಾಗೆ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ತರ 4 ಗಾಡಿಗೆ ಮಾಡಿದ್ದಾರೆ. ನನ್ ಗಾಡಿ ಜೊತೆಗೆ 4 ಗಾಡಿ ಲಿಂಕ್ ಆಗಿದೆ ಅಂತೆ. ಆ 4 ಗಾಡಿಗೂ ಹಿಂಗೆ ಮಾಡಿದ್ದಾರೆ ಅವರು. ಇವಾಗ ನಾನು ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಕ್ಕೆ ಅವರು ಶೆಡ್ ಹತ್ರ ಮತ್ತೆ ಅವ್ರ ಮನೆ ಹತ್ರ ಎಲ್ಲ ಹೋಗಿ ಕೇಳ್ತಾ ಇದ್ದಾಗ, ಇವಾಗ ಮಾಡ್ಕೊಡ್ತೀನಿ 15 ದಿನ 1 ತಿಂಗಳು 15 ದಿನ 1 ತಿಂಗಳು ಅಂತ ಇದ್ ಮಾಡ್ತಾ ಇದ್ರು. ನಾನು ಸರಿ ಇಷ್ಟೆಲ್ಲ ಜಗಳ ಮಾಡೋದ್ ಬೇಡ, ಇದ್ ಮಾಡೋದ್ ಬೇಡ ಅಂದ್ಬಿಟ್ಟು ಟೈಮ್ ಕೊಡ್ತಾನೆ ಬರ್ತಾ ಇದ್ರು. ಇವಾಗ ಏನ್ ಹೇಳ್ತಾ ಇದಾರೆ ಅವರು, ಇಲ್ಲ ಇವಾಗ ನನ್ ಕೈಲಿ ಮಾಡಕ್ಕಾಗಲ್ಲ, ನಾನ್ ಬೇರೆ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನಮ್ ತಂದೆಯವ್ರು ತೀರೋದ್ರು, ಅದ್ ಮಾಡಕ್ಕಾಗಲ್ಲ ಇದ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ಅವ್ರ ತಂದೆ ತೀರೋಗಿ 3 ತಿಂಗಳು ಬಿಟ್ಟೆ. ಇವಾಗ ಫೈನಲ್ ಆಗಿ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಫೋನ್ ಆನ್ ಆಗುತ್ತೆ, ನಾವು ಕಾಲ್ ಮಾಡ್ತೀನಿ, ರಿಂಗ್ ಆಗುತ್ತೆ, ಎತ್ತಲ್ಲ, ಮತ್ತೆ ಸ್ವಿಚ್ ಆಫ್. ಇವಾಗ ಲಾಸ್ಟ್ 2 ಡೇಸ್ ಬ್ಯಾಕ್ ಅವ್ರಾಗೆ ಮೆಸೇಜ್ ಮಾಡಿದ್ರು, ನಾನು ಮಂಡೇ ಬಂದು ಫಸ್ಟ್ ಸೀಸಿಂಗ್ ಅಂತ ತೆಗಿಸ್ತೀನಿ, ಆಮೇಲೆ ಬೇಕಾದ್ರೆ ಗಾಡಿ ಡಾಕ್ಯುಮೆಂಟ್ ತಕ್ಕೊಡ್ತೀನಿ ಅಂದ್ರು. ಇವಾಗ ಗಾಡಿ ಸೀಸಿಂಗ್ ಆಗೋದು ಫಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲೇ ಒಂದ್ಸಲ ಸೀಸಿಂಗ್ ಆಗೋದಿತ್ತು. ಅವಾಗ ನಾನು 17,000 ಕೊಟ್ಟು, ಅವ್ರೊಂದ್ 20,000 ಕೊಟ್ಟು ಇವಾಗ ಸೀಸಿಂಗ್ ಅಂತ ಬಿಡ್ಸ್ಕೊಂಡ್ ಬಂದ್ವಿ. ಗಾಡಿ ಸೀಸಿಂಗ್ ಅಂತ ತಕೊಂಡ್ ಬಂದ್ವಿ. ಇವಾಗ ಮತ್ತೆ ಸೀಸಿಂಗ್ ಅಲ್ಲಿ ಹಾಕಿದ್ದಾರೆ. ಸೀಸಿಂಗ್ ಅಲ್ಲಿ ಹಾಕಿನೇ 2 ತಿಂಗಳು ಆಗಿದೆ. ನಾನು ಅವ್ರ ಪೂಜಾ ಫೈನಾನ್ಸ್ ಅವ್ರಿಗೆ ಮಾತಾಡಿದ್ರೆ ಅವ್ರೇನೋ ಹೇಳ್ತಾ ಇದಾರೆ, ನೀವು ನಮ್ಮ ಹತ್ರ ಬಂದು ತಗೊಂಡಿಲ್ಲ, ನೀವು ಅವ್ನ್ ಸೋಮಶೇಖರ್ ಹತ್ರ ತಗೊಂಡಿರೋದಲ್ವಾ, ನೀವು ಅವ್ರ ಹತ್ರ ಮಾತಾಡ್ಕೊಳ್ಳಿ. ಸೋಮಶೇಖರ್ ಅನ್ನೋರು ಅದೇ ಸೀಸರ್ ಅವರು, ಗಾಡಿ ಸೀಸಿಂಗ್ ಮಾಡೋರು. ಎಲ್ಲಿ ವಾಸ ಇರೋದು? ಅವ್ರಿರೋದು ಇಲ್ಲಿ JP ನಗರ್ ಹತ್ರ 7 ಫೇಸ್ ಎಲ್ಚೇನಹಳ್ಳಿ ಹತ್ರ ಇರೋದು. ಸರಿ ಆಯ್ತು. ಇವಾಗ ನೀವ್ ಇಷ್ಟೊತ್ತಕ್ಕ ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದೀನಿ. ಸರಿ ಬ್ರದರ್. ಈಗ ನಾನ್ ಹೇಳ್ತೀನಿ, ನೀವು ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ. ಸರಿ ಬ್ರದರ್. ಅದಾದ್ಮೇಲೆ ನೀವ್ ಏನ್ ಸ್ಟೆಪ್ ತಗೊಂತೀರೋ ನಾನು ಆದ್ಮೇಲೆ ಆ ಕ್ಲಾರಿಟಿ ಹೇಳಿ ತಗೊಳತ್ ಕಲೀರಿ. ಸರಿ ಬ್ರದರ್. ಮೊದಲನೇದಾಗಿ ಇವಾಗ ನೀವೇನ್ ಈ ಸಮಸ್ಯೆ ಹೇಳಿದ್ರಲ್ಲ, ನಿಮ್ ತರ ಸಮಸ್ಯೆಯಲ್ಲಿ ಸಿಲುಕಿರುವಂತವ್ರು ತುಂಬಾ ಜನ ಆಟೋ ಡ್ರೈವರ್ ಅವ್ರೆ. ನೀವು ನನಗೆ ಫೋನ್ ಮಾಡಿ ಹೇಳ್ತಿರೋದ್ರಿಂದ ನಾನು ಮಾಹಿತಿ ಕೇಳ್ಕೊಂಡೆ ನಿಮ್ಗೆ ಸಲಹೆ ಕೊಡ್ತಾ ಇದ್ದೀನಿ. ಆದ್ರೆ ತುಂಬಾ ಜನ ಆಟೋ ಡ್ರೈವರ್ಗಳಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂದ್ರೆ ನಾನು ನೀವು ಮಾತಾಡಿರೋ ಆಡಿಯೋ ಕ್ಲಿಪ್ ನ ಫೇಸ್ಬುಕ್ ಅಲ್ಲಿ ಹಾಕ್ದಾಗ ಮಾತ್ರನೇ ಗೊತ್ತಾಗೋದು. ಸರಿ ಬ್ರದರ್. ಹಂಗಾಗಿ ನಾನು ಆಯ್ತು ಎನಿವೆ ಇದನ್ನ ರೆಕಾರ್ಡ್ ಮಾಡ್ತಿದ್ದೀನಿ, ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ಯಾಕೆಂದ್ರೆ ನಾನು ರೆಕಾರ್ಡ್ ಗಳನ್ನ ಏನು ಫೇಸ್ಬುಕ್ ಗಳಲ್ಲಿ ಹಾಕ್ತೀನಿ ಅಂದ್ರೆ ಜಾಗೃತಿ ಆಗ್ಲಿ ಅಂತ ಅಷ್ಟೇ, ಇನ್ನೇನು ಉದ್ದೇಶಕ್ಕೂ ಅಲ್ಲ. ಓಕೆ ಬ್ರದರ್. ಇವಾಗ ನಾನು ನಿಮ್ಗೆ ಸಬ್ಜೆಕ್ಟ್ ಬಂದ್ಬಿಡ್ತೀನಿ. ಸರಿ. ಯಾವತ್ತೇ ಆಗ್ಲಿ ನೀವು ಆಟೋನೇ ತಗೊಳ್ಳಿ, ಬೈಕೇ ತಗೊಳ್ಳಿ, ಕಾರೇ ತಗೊಳ್ಳಿ, ಯಾವುದೇ ವೆಹಿಕಲ್ ತಗೊಳ್ಳಿ ಬ್ರದರ್, ಓಕೆ, ಫಸ್ಟ್ RC ಓನರ್ ಯಾರು ಅನ್ನೋದನ್ನ ಫಸ್ಟ್ ನೀವು RC ಕಾರ್ಡ್ ಇಸ್ಕೊಂಡು ನೋಡ್ತಿರಲ್ವಾ, RC ಕಾರ್ಡ್ ಹೆಸರು ಮತ್ತೆ ಅವ್ರ ತಂದೆ ಹೆಸರನ್ನ ನಿಮ್ಗೆ ಅಲ್ಲಿ ನೀಟಾಗಿ RC ಕಾರ್ಡ್ ಅಲ್ಲಿ ಕಾಣಿಸುತ್ತೆ. ಓಕೆ. ಅದೇ ರೀತಿಯಲ್ಲಿ ಅವನ ಆಧಾರ್ ಕಾರ್ಡು ಮತ್ತೆ ಅವನ್ ಪಾನ್ ಕಾರ್ಡು ಇದೆರಡನ್ನು ಈಸ್ಕೊಂಡು ನೀವು ನೋಡಿದ್ರೆ ಹೆಸರು ಮತ್ತೆ ತಂದೆ ಹೆಸರು ಎರಡು ಒಂದೇನಾ ಅಂತ ನೀವು ಫಸ್ಟ್ನೇದಾಗಿ ಟ್ಯಾಲಿ ಮಾಡ್ಕೊಳ್ಬೇಕು. ಇದರಲ್ಲಿ RC ಓನರ್ ಅವ್ರಲ್ಲ ಅಂತ ಗೊತ್ತಾದ್ಮೇಲೆ ಖಂಡಿತ ನೀವು ಅಂತ ವೆಹಿಕಲ್ ಗಳನ್ನ ತಗೊಳ್ಳೇಬಾರ್ದು. ಯಾಕೆ ಅಂದ್ರೆ ನೋಡಿನ RC ಓನರ್ ಯಾರಿದ್ದಾರೆ ಅವ್ರನ್ನ ಕರ್ಸೋಣ ಅಂತ ಕೇಳ್ಬೇಕು. ಇದು ಸೆಕೆಂಡ್ಸ್ ಗಾಡಿಗಳಲ್ಲಿ ತಗೊಳ್ಬೇಕಾದಂತ ಟೈಮಲ್ಲಿ ತಗೊಳ್ಬೇಕಾಗಿರುವಂತ ಮುಂಜಾಗ್ರತೆ. ಈಗ ಇವನೊಬ್ಬ ಡೀಲರ್, ನೀವೀಗ ಏನ್ ಹೇಳೋದ್ರಲ್ಲ ಸೋಮಶೇಖರ್ ಅಂತ ಹೇಳಿ, ಆ ವ್ಯಕ್ತಿ ಒಬ್ಬ ಡೀಲರ್ ಆಟೋನ ಸೀಸ್ ಮಾಡಿದಾನೆ, ನಿಮಗೆ ಸೀಸಿಂಗ್ ಮಾಡಿರೋ ಆಟೋನ ಮಾರಿದಾನೆ. ಹೌದು ಬ್ರದರ್. ಸೀಸ್ ಮಾಡಿರುವಂತಹ ಆಟೋ
ಸೋಮಶೇಖರ್ ಅನ್ನೋ ವ್ಯಕ್ತಿ ಅವನೇನೋ ಸೀಸರ್ ಅಂತ ಹೇಳ್ಕೊಂಡು ಸೀಸ್ ಮಾಡಿದಾನಲ್ಲ ಆಟೋ, ಹಾ ಆ ಆಟೋ ಆಲ್ರೆಡಿ ಆಗ್ಲೇ ಎಷ್ಟೋ ಜನಕ್ಕೆ ಕೈ ಬದ್ಲಾಗಿ ಇವನ್ ಕೈಗೆ ಯಾರೋ ಲೋನ್ ಕಟ್ಟಕ್ ಆಗದೆ ಇರೋರ್ ಕೈ ಇವನ್ಗೆ ಸಿಗಾಕೊಂಡ್ಬಿಟ್ಟಿರುತ್ತೆ. ಓಕೆ ಫಸ್ಟ್ ಆಫ್ ಆಲ್ ನಿಮ್ ಕೈಯಲ್ಲಿ ಏನ್ ಆ ಗಾಡಿದು RC ಕಾರ್ಡು ಒರಿಜಿನಲ್ ಇದೆಯೋ ಜೆರಾಕ್ಸ್ ಇದೆಯೋ ನನಗೆ ಗೊತ್ತಿಲ್ಲ, ಜೆರಾಕ್ಸ್ ಇದೆ ಬ್ರದರ್. ಇರ್ಲಿ. ಅದ್ರಲ್ಲಿರೋ ಓನರ್ ಯಾರು ಅನ್ನೋದೇ ನಿಮಗ್ ಗೊತ್ತಿಲ್ಲ. ಹೌದು ಆ ಓನರ್ ಬದುಕೋವನು ಸತ್ತೋಗವನೇ ಅನ್ನೋದೇ ನಿಮಗ್ ಗೊತ್ತಿಲ್ಲ. ಹೌದು ಹಂಗಿದ್ಮೇಲೆ ಇವನ್ ಸೋಮಶೇಖರ್ ಅನ್ನೋ ವ್ಯಕ್ತಿ ನಿಮ್ ಹತ್ರ ಏನು ಗಾಡಿನ ಸೀಸಿಂಗ್ ಮಾಡಿ ಮಾರಿದಾನೆ, ಅವನಿಗೂ ಕೂಡ RC ಓನರ್ ಯಾರು ಅನ್ನೋದು ಗೊತ್ತಿಲ್ಲ. ಓಕೆ ಈ ಆಟೋ ನೀವ್ ಹೇಳಿದ್ರಲ್ಲ ಪೂಜಾ ಫೈನಾನ್ಸ್ ಅಲ್ಲಿ ಅದ್ರ ಮೇಲೆ ಲೋನ್ ಇತ್ತು ಅಂತ, ಹಾ ಆ ಆಟೋಗೆ ಫಸ್ಟ್ ಪರ್ಮಿಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಹಾ ಪರ್ಮಿಟ್ ಇದೆ ಅಂದ್ರೆ ಅವ್ನ್ ಏನ್ ಲೋನ್ ಕೊಟ್ಟಿದಾನಲ್ಲ ಪರವಾಗಿಲ್ಲಪ್ಪ, ಡಾಕ್ಯುಮೆಂಟ್ರಿ ಎಲ್ಲ ಪಕ್ಕ ಇದ್ದು ಅವ್ನ್ ಲೋನ್ ಕೊಟ್ಟಿದ್ದಾನೆ ಅಂತ ಅರ್ಥ. ಪರ್ಮಿಟ್ ಇಲ್ದೇ ಇರುವಂತ ಆಟೋಗಳಿಗೆ ಲೋನ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಆ ಹಾ. ಫೈನಾನ್ಸರ್ ಕೂಡ ಆ ಆಟೋ ವಿಚಾರದಲ್ಲಿ ಲೋನ್ ಮಾಡ್ಕೊಟ್ಟು ಅವನು ಕೂಡ ದುಡ್ಡು ಮಾಡೋ ದಂಧೆ ಮಾಡಿದಾನೆ. ಮತ್ತೆ ಪರ್ಮಿಟ್ ಇಲ್ದೇ ಇರುವಂತದ್ದು ಅಂದ್ರೆ ಡಾಕ್ಯುಮೆಂಟ್ರಿ ಇಲ್ದೇ ಇರುವಂತ ಆಟೋಗಳಿಗೆ ಲೋನ್ಗಳು ಕೊಟ್ಟಿರುವಂತದ್ದು ಈ ಫೈನಾನ್ಸರ್ ಗಳು ಯಾರಿದ್ದಾರೆ ಇವ್ರೆಲ್ರೂ ಕೂಡ ಫ್ರಾಡ್ಗಳೇ. ಓಕೆ ಇವ್ರನ್ನ ನೀವು ಪ್ರಶ್ನೆ ಮಾಡಿ ಕೇಳ್ಬೋದು ಅಂದ್ರೆ ಡಾಕ್ಯುಮೆಂಟ್ ಪಕ್ಕಾ ಇರ್ಬೇಕು. ಒಂದ್ ಆಟೋಗೆ RC ಕಾರ್ಡ್ ಇರ್ಬೇಕು, ಇನ್ಶೂರೆನ್ಸ್ ಇರ್ಬೇಕು, ಪರ್ಮಿಟ್ ಅಂತೂ ಮಸ್ಟ್ ಅಂಡ್ ಶುಡ್ ಇರ್ಲೇಬೇಕು. ಇವಾಗ ನನ್ನ ಹತ್ರ ಜೆರಾಕ್ಸ್ ಕೊಟ್ಟಿರೋದು ಏನನ್ನು ಕೊಟ್ಟಿದ್ದಾರೆ ಅಂದ್ರೆ RC ಕಾರ್ಡ್ ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, ಪರ್ಮಿಟ್ ಒಂದ್ಸರಿ ನಾನೇ ಹೋಗಿ ಪಾಸಿಂಗ್ ಮಾಡ್ಸ್ಕೊಂಬಂದೆ. ಪರ್ಮಿಟ್ ಅಲ್ಲ ಪಾಸಿಂಗ್ ಮಾಡ್ಸ್ಕೊಂಬಂದೆ. ಪಾಸಿಂಗ್ ಅಂದ್ರೆ ನೀವು ಮೀಟರ್ ಪಾಸಿಂಗ್ ಮಾಡ್ಸ್ಕೊಂಡ್ ಬಂದಿರ್ತೀರಾ ಅಷ್ಟೇ, ಪರ್ಮಿಟ್ ರಿನ್ಯೂವಲ್ ಮಾಡ್ಸಿರಲ್ಲ. ಅದೇ ಒಂದು 2 years ಒಂದ್ಸಲಿ ಮಾಡ್ತಾರಲ್ಲ ಸರ್, ಅದೇ ಮಾಡ್ಸ್ಕೊಂಬಂದಿದ್ದು. ನಿಮ್ ಹತ್ರ ಪರ್ಮಿಟ್ ಅನ್ನೋದನ್ನ ನೀವು ನೋಡಿದೀರಾ? ಪರ್ಮಿಟ್ ಡಾಕ್ಯುಮೆಂಟ್ ನೋಡಿದೀರಾ? ಇಲ್ಲ ನನ್ನ ಹತ್ರ ಕೊಟ್ಟೇ ಇಲ್ಲ, ನಾನು ಬರೀ ಆಟೋ ಮಾತ್ರ ಅಲ್ಲಿ ಎತ್ಕೊಂಡೋಗಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ನೀವು ಓಡಿಸ್ತಿರೋ ಆಟೋ ಯಾವ ಮಾಡ್ಲು? ಅದು 20 ಮಾಡಲ್ ಬ್ರದರ್. 20 ಮಾಡ್ಲು ನನ್ ಪ್ರಕಾರ ಪರ್ಮಿಟೇ ಇಲ್ಲ. ಓಕೆ ಯಾಕೆ ಅಂದ್ರೆ ಇವರೆಲ್ಲ ಡೀಲರ್ಗಳು ಪರ್ಮಿಟ್ ಗಳು ಇಲ್ದಿರೋ ಆಟೋಗಳನ್ನ ಶೋರೂಮ್ ಅವ್ರ ಜೊತೆಗೆ ಮತ್ತೆ ಫೈನಾನ್ಸರ್ ಗಳ ಜೊತೆಗೆ ಮಿನಿಗಲ್ ಆಗಿ ಆಟೋಗಳನ್ನ ಡ್ರೈವರ್ಸ್ ಗಳಿಗೆ ಮಾರಿರ್ತಾರೆ. ಅವ್ನ್ ತಗೊಂಡಿದ್ದಂತ ಆಟೋ ಡ್ರೈವರ್ಗೂ ಇವ್ರು ಪರ್ಮಿಟ್ ಗಳು ಕೊಟ್ಟಿರಲ್ಲ. ಈ ತರ ಪರ್ಮಿಟ್ ಇಲ್ದಿರೋ ಆಟೋಗಳು ಲಕ್ಷಾಂತರ ಆಟೋಗಳವೆ. ಇದ್ರ ಮೇಲೆಲ್ಲ ಸೇಟುಗಳು ಲೋನ್ಗಳು ಹಾಕಿದ್ದಾರೆ. ಈ ಪೂಜಾ ಫೈನಾನ್ಸ್ ಇನ್ನೊಂದ ಮಣ್ಣೋ ಯಾವನೋ ಫೈನಾನ್ಸ್ ಗಳು ಹಾಕವ್ರೆ. ಓಕೆ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ ಇಲ್ದಿರೋಂತ ಆಟೋಗಳಿಗೆ ಫೈನಾನ್ಸ್ ಹಾಕಂಗಿಲ್ಲ, ಇವ್ರು ಹಾಕ್ಗಳು ಕೊಟ್ಟವ್ರೆ. ಈಗ ಹಂಗಾಗಿ ಅಂತ ವೆಹಿಕಲ್ ನಿಮ್ಗೆ ಸಿಗಾಕೊಂಡಿದೆ. ಫಸ್ಟ್ ನೀವು ಪರ್ಮಿಟ್ ಅನ್ ಕೇಳಿ. ನಿಮ್ ಗಾಡಿ ಪರ್ಮಿಟ್ ಇಲ್ಲ ಆದ್ಮೇಲೆ ಅಂತ ಗಾಡಿ ಓಡಿಸ್ತಾ ಇದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಯಾರಾದ್ರೂ ಸತ್ಗಿತ್ ಹೋದ್ರೆ ಅವ್ನ RC ಓನರ್ ಅಂತೂ ಕತೆ ಮುಗಿದ್ ಬಿಡ್ರಿ. ಅವನಂತೂ ಬಿಡು ನನ್ನ ಆಟೋ ಸೀಸ್ ಆಗೋಯ್ತು ಅಂತ ಅವ್ನ ಆರಾಮಾಗ ಅವನೇ. ಏನಾದ್ರೂ ತೊಂದ್ರೆ ಆದಾಗ ಅಣ್ಣಂಗ್ ಅವಾಗ ಗೊತ್ತಾಯ್ತದೆ. ಅಲ್ಲಿವರೆಗೂ ಅವನು ಆರಾಮಾಗಿರ್ತಾನೆ. ಆಮೇಲೆ ತೊಂದ್ರೆ ಆದಾಗ ಹಿಂಗ್ ಯಾರಿಗೋ ಒಬ್ರು ಫೋನ್ ಮಾಡ್ಕೊಳ್ಳೋಣ ಹಿಂಗ್ ಆಗೋಯ್ತು ಅಂತ ಇರ್ತಾನೆ ಅಷ್ಟೇ. ಇದೇ ಹಣೆ ಬರ ಆಯ್ತಾ ಇರೋದು. ಈಗ ನೀವು ತಗೊಂಡ್ಬಿಟ್ಟಿದೀರಾ, ಒಂದು ನಿಮ್ಗೆ ಆ ಡೀಲರ್ ಮಾರಿದಾನೆ, ಆ ಗಾಡಿನ ನೀವು RC ಓನರ್ ಯಾರು ಅನ್ನೋದು ನಿಮಗ್ ಗೊತ್ತಿಲ್ಲ. ನೀವು ಇವ್ನ್ ಡೀಲರ್ ಮಾರಿರೋದ್ರಿಂದ ನೀವು ಕೊಟ್ಟಿರೋ ದುಡ್ಡು ಇವ್ನ್ ಡೀಲರ್ ಇವ್ನ್ ಸ್ವಂತಕ್ ಬಳಸ್ಕೊಂಡಿದ್ದಾನೆ. ಪೂಜಾ ಫೈನಾನ್ಸ್ ಅಲ್ಲಿ ಕಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನೀವು ಆಟೋನ ತಗೊಂಡಾಗ ಸೀಸರ್ಗೆ ಏನು ನೀವು ದುಡ್ಡು ಕೊಟ್ರಲ್ಲ ಅಣ್ಣ, ಈ ಗಾಡಿ ಮೇಲೆ ಯಾವ ಫೈನಾನ್ಸ್ ಅಲ್ಲಿ ಲೋನ್ ಇದೆ ಆ ಫೈನಾನ್ಸ್ ಹತ್ರ ಕರ್ಕೊಂಡೋಗಿ ಅವ್ನ್ ಹೇಳಿದ್ನಾ ಈ ಗಾಡಿ ಆಟೋ ಮೇಲೆ ಲೋನ್ ಇದೆ ಅಂತ ಹೇಳಿದ್ನಾ? ಹೌದು, ಆಟೋ ಮೇಲೆ ಲೋನ್ ಇದೆ ಅಂತ ಹೇಳ್ದ. ನೀನ್ ಕೊಟ್ರೇನೆ ಈ ಅಮೌಂಟ್ ಎತ್ಕೊಂಡೋಗಿ ನಾನು ಅಲ್ಲಿ amount ಅಲ್ವಾ ಅಣ್ಣ, ಇದನ್ document ತಿಳ್ಕೊಳ್ಳೋಣ. remove ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಅಣ್ಣ. ಅವ್ನೇನಂತ ಅಣ್ಣ ಹೇಳಿದ್ದು, ನೀನ್ ಕೊಟ್ರೆ ಈ ಆಟೋ ಮೇಲೆ ನಾನ್ ತಗೊಂಡೋಗ್ಬಿಟ್ಟು ಫೈನಾನ್ಸ್ ಕಟ್ಬಿಟ್ಟು ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದ ಅಲ್ವಾ? ಹೌದು ನೀನು ಬುದ್ಧಿವಂತ ಆದಂತವ್ ನೋಡ, ಏನ್ ಮಾಡ್ಬೇಕಾಗಿತ್ತು, ಆಯ್ತು ನಡಿಯಪ್ಪ ಅದ್ ಯಾವ ಫೈನಾನ್ಸ್ ನಾನೇ ಬರ್ತೀನಿ ಅಲ್ಲೇ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀನ್ ಫೈನಾನ್ಸರ್ ಹತ್ರ ಹೋಗಿ ಕಟ್ಕೊಡ್ಬೇಕಾಗಿತ್ತು. ನಾನು ಅರ್ಥ ಮಾಡಿರೋದೇ ಆಯ್ತಾ ತಪ್ಪೇ. ಬ್ರದರ್? ನಮ್ಮ ಫ್ರೆಂಡು ಬ್ರದರ್ ಒಂದ್ ನಿಮಿಷ, ನಾನು ಹೇಳೋದ್ನ ಫುಲ್ ಕೇಳಿಸ್ಕೊಳ್ಳಿ. ನಾನ್ ನಿಮ್ಗೆ ಯಾಕೆ ಇದನ್ನೆಲ್ಲ ಹೇಳ್ತಿದೀನಿ ಅಂದ್ರೆ ಇದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ತುಂಬಾ ಜನ ಸ್ವಲ್ಪ ಎಚ್ಚೆತ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ ಸರಿನಾ? ಹೇಳ್ತೀನಿ ಕೇಳಿ. ಯಾವ್ದೇ ಒಂದು ಬರೀ ಆಟೋನೇ ಅಲ್ಲ, ಯಾವ್ದೇ ಒಂದು ವೆಹಿಕಲ್ ಆದ್ರೂ ಸರಿ, ಲೋನ್ ಇದೆ ಅಂದ್ರೆ ಯಾವ ಫೈನಾನ್ಸ್ ಅಲ್ಲಿ ಲೋನ್ ಇದೆ ಫಸ್ಟ್ ಅದನ್ನ ತಿಳ್ಕೊಳ್ಬೇಕು. ಇಂಥ ಫೈನಾನ್ಸ್ ಅಲ್ಲಿ ಲೋನ್ ಇದೆ ಅಂತ ಗೊತ್ತಾದ್ಮೇಲೆ ಆ ಫೈನಾನ್ಸ್ ಆಫೀಸ್ಗೆ ನೀವೇ ಹೋಗಿ ಮಾತಾಡ್ಬೇಕು. ನೋಡಿ ಸರ್, ಈ ವ್ಯಕ್ತಿ ಈ ತರ ಇವನ್ ಯಾರೋ ಡೀಲರ್ ಈ ವ್ಯಕ್ತಿನ ನನ್ಗೆ ಆಟೋ ಮಾರ್ತಿದ್ದಾನೆ, ನಾನ್ ಇದನ್ನ ದುಡ್ಡು ಕಟ್ಬೇಕು ಅಂತ ಬಂದಾಗ ಲೋನ್ ಇದೆ ಅಂತ ಹೇಳ್ದ, ನಾನ್ ನೋಡ್ಲೇಬೇಕು ಅನ್ಕೊಂಡು ಇಲ್ಲಿ ಬಂದಿದ್ದೀನಿ. ಈ ಗಾಡಿ ಮೇಲೆ ಎಷ್ಟು ಲೋನ್ ಇದೆ, ನಾನು ಹಿಂಗ್ ದುಡ್ಡು ಕಟ್ತಾ ಇದ್ದೀನಿ, ನೀವೇ ತಗೊಳ್ಳಿ ಸರ್ ನೇರವಾಗಿ ಅಂತ ಈ ಕೆಲಸ ಮಾಡ್ಬೇಕೇ ಹೊರ್ತು ಬ್ರದರ್ ನಂಬಿಕೆಗೆ ಇದು ಕಾಲ ಅಲ್ಲ. ಯಾವತ್ತೇ ಆಗ್ಲಿ ನಾವು ನೋಡಿ ಬ್ರದರ್, ನಂಬಿಕೆ ಜೀವನ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ನಂಬಿಕೆಯಲ್ಲೇನೆ ನಾವೇನ್ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಗೊಳ್ಬೇಕು. ಓಕೆ
ಅಲ್ಲಿ ನಾವು ಮೋಸ ಹೋದು ಅಂದ್ರೆ ಅಲ್ಲಿ ನಮ್ಗೆ ಅರಿವಿಲ್ಲ ಅಂತ ಅರ್ಥ. ಅಂದ್ರೆ ನಿಮಗ್ ಗೊತ್ತಿಲ್ಲ, ನೀವು ಫೈನಾನ್ಸ್ ಅವ್ರನ್ನ ಭೇಟಿ ಮಾಡಿ ಫೈನಾನ್ಸ್ ಅವ್ರನ್ನೇ ನೇರವಾಗಿ ಹೋಗಿ ಮಾತಾಡಿಸಿ ನೀವು ದುಡ್ಡು ಫೈನಾನ್ಸ್ ಅಲ್ಲೇ ಕಟ್ಬಿಟ್ಟಿದ್ರೆ ನಿಮ್ಗೆ ಇವತ್ತು ಈ ಸಮಸ್ಯೆ ಬರ್ತಾ ಇರ್ಲಿಲ್ಲ. ನೀವ್ ಇವನು ಕೊಟ್ರಿ, ಇವನ್ ಏನ್ ಮಾಡ್ದ, ಬಿಡು ನೋಡ್ಕೊಳ್ಳೋಣ ಅನ್ಬಿಟ್ಟು ಇವನ್ ಮಡಿಕಂಡ, ಫೈನಾನ್ಸ್ ಅವ್ನ್ ಏನ್ ಮಾಡ್ದ, ಈ ಆಟೋ ಓಡ್ತಾ ಇದೆ ಗಾಡಿ ಸೀಸ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾನೆ. ಇವಾಗ ನೀವು ಫೈನಾನ್ಸ್ ಅವ್ರ ಹತ್ರ ಹೋಗಿ ಅವ್ನ್ ಇಂಥವ್ನ್ ಕೇಳಿ ನಾನು ದುಡ್ಡು ಕೊಟ್ಟೆ ಅಂದ್ರೆ ಅವನು ಕೇಳಲ್ಲ, ಯಾರು ಆದ್ರೆ ಕೇಳಲ್ಲ, ನಾನು ಕೊಟ್ಟೆನಪ್ಪ ನೀನು ಅಂತಾನೆ ಹೇಳೋದು. ಹೌದು. ಈ ತರ ನಿಮ್ ತರದವ್ರು ತುಂಬಾ ಜನ ಇದಾರೆ ಬ್ರದರ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಿಮ್ಮಂತವ್ರೆಲ್ಲ ಏನು ಅಂದ್ರೆ, ನಾನ್ ಫಸ್ಟ್ ಆಫ್ ಆಲ್ ನಾನ್ ನಿಮ್ಗೆ ಹೇಳೋದ್ ಇಷ್ಟೇ ನೋಡ್ರಿ, ಬೆಂಗಳೂರಿನಲ್ಲಿ ಒಂದ್ 50ರಿಂದ 60 ಡ್ರೈವರ್ ಅಸೋಸಿಯೇಷನ್ ಗಳಿದಾವೆ. ಓಕೆ. ನೀವು ನಿಮ್ಮಂತ ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಯಾರೋ ಒಂದು ಸಂಘಟನೆ ಒಳಗಡೆ ಸೇರ್ಕೊಳ್ಬೇಕು. ಓಕೆ. ಸಂಘಟನೆ ಏನಕ್ಕೆ ಸೇರ್ಕೊಳ್ಳೋದು, ನಿಮ್ಮ ಒಂದು ಸಮಸ್ಯೆಗಳಿಗೆ ನೀವು ಜಾಗೃತಿ ಮೂಡಿಸ್ಕೊಳ್ಳೋದಕ್ಕೆ, ಇಲ್ಲ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ, ಇಲ್ಲ ನಿಮ್ಗೇನೋ ಒಂದು ಸಮಸ್ಯೆ ಆಗಿದೆ ಅಂದಾಗ ಆ ಸಮಸ್ಯೆ ವಿಚಾರನ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಸಂಘಟನೆಯಲ್ಲಿ ಸೇರ್ಕೊಳ್ಬೇಕು. ಸಂಘಟನೆ ಒಳಗಡೆ ಸೇರ್ಕೊಂಡ್ ಆದ್ಮೇಲೆ ನಿಮ್ಗೆ ಆ ಸಂಘಟನೆ ಒಳಗಡೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತ ರೀತಿಯಲ್ಲಿ ಇದೆಯಾ ಇಲ್ವಾ ಅನ್ನೋದು ನೀವು ನಿಮ್ಮ ವಿಷಯ ತಿಳಿಸಿದ ಮೇಲೆ ಅಲ್ಲಿ ನಡೆಯುವಂತ ಆಕ್ಟಿವಿಟೀಸ್ ಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ಹೌದು, ಇದರಿಂದ ನನ್ಗೆ ಒಳ್ಳೇದಾಗ್ತಿದೆ ಅಂದ್ರೆ ಅಂತ ಸಂಘಟನೆಗಳಲ್ಲಿ ಇರಿ. ನನ್ಗೆ ಇದರಿಂದ ಒಳ್ಳೇದಾಗ್ತಿಲ್ಲ, ಇಲ್ಲೇನೋ ಬೇರೆ ನಡೀತಾ ಇದೆ, ನಮ್ ಸಮಸ್ಯೆಗಳಿಗೆ ಇಲ್ಲಿ ಸ್ಪಂದಿಸ್ತಾ ಇಲ್ಲ, ನಮ್ಗೇನೋ ಇಲ್ಲಿ ಜಾಗೃತಿ ಮೂಡಿಸುವಂತ ರೀತಿಯಲ್ಲಿ ಮಾಹಿತಿ ಬರ್ತಿಲ್ಲ ಅಂದಾಗ ನೀವಂತ ಎಷ್ಟೇ ಸಂಘಟನೆಗಳಲ್ಲಿದ್ರು ನ್ಯಾಷನಲ್ ವೇಸ್ಟ್. ಓಕೆ. ಹಂಗಾಗಿ ಯಾಕೆ ಡ್ರೈವರ್ಸ್ ಗಳು ಒಂದ್ ಸಂಘಟನೆಗಳಲ್ಲಿ ಇರ್ಬೇಕು, ಜಾಗೃತಿ ತಗೊಳ್ಬೇಕು ಅಂದ್ರೆ, ನೋಡಿ ಇಂಥ ವಿಚಾರ ಇವಾಗ ನೀವು ನನಗೆ ತುಂಬಾ ಫೋನ್ ಮಾಡಿದ್ರೆ ನಾನು ಕಟ್ ಮಾಡ್ತಾ ಇದೆ. ಹೌದು ಅದೇ ಬ್ರದರ್. ನೀವು ಒಂದ್ ಸಂಘಟನೆಯಲ್ಲಿ ಇದ್ದಿದ್ರೆ ಆ ಸಂಘಟನೆ ಗ್ರೂಪ್, ಈಗ ನಾವು ಸಂಘಟನೆ ಅಂತ ಮೆಂಬರ್ ಮಾಡಿ ಹೋಗಯ ಅಂತ ಬಿಟ್ಬಿಡಲ್ಲ. ಓಕೆ. ನಮ್ದೇ ಆದ ಗ್ರೂಪ್ ಇರ್ತವೆ, ಟೆಲಿಗ್ರಾಮ್ ಗ್ರೂಪ್ ಮಾಡಿರ್ತೀವಿ, ಅದ್ರಲ್ಲಿ ಆಡ್ ಮಾಡಿರ್ತೀವಿ. ನಿಮ್ಗೆ ಬ್ರದರ್ ಏನೋ ನಾನು ಒಂದ್ ತೊಂದ್ರೆ ಆಯ್ತು, ಆಗಿದ್ದೆ. ಹೇಳ್ತೀನಿ ಕೇಳಿ, ಏನೋ ಒಂದ್ ತೊಂದ್ರೆ ಆಯ್ತು ಅಂದ್ರೆ ಫಸ್ಟ್ ಅಲ್ಲಿ ಅಪ್ಡೇಟ್ ಕೊಡ್ತೀರಾ. ಈಗ ನಮ್ಮ ಹೆಸರೇ ಹೇಳ್ಬಿಟ್ಟು, ಸೋಮಣ್ಣ ನಂಗೆ ಈ ತರ ಸಮಸ್ಯೆ ಆಗಿದೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂದಾಗ ನಾವೇನ್ ಮಾಡ್ತೀವಿ, ಯಾವಾಗ ಆನ್ಲೈನ್ ಬರ್ತೀವೋ ನಿಮ್ ಅಪ್ಡೇಟ್ ಕೇಳಿಸ್ಕೊಂಡು ರಿಪ್ಲೈ ಕೊಡ್ತೀವಿ. ಓಕೆ. ಅವಾಗ ಅದರಂತೆ ನೀವೇನ್ ಮಾಡ್ಕೊಂತೀರಾ, ಜಾಗೃತಿಗೊಳ್ಕೊಂಡು ಕೆಲಸ ಮಾಡ್ಕೊಂತೀರಾ. ಈ ಸಂಘಟನೆಗಳು ಇಲ್ದೇ ಇರೋರೆ ನಮ್ಗೆ ಹಿಂಗ್ ಫೋನ್ ಮಾಡೋದು, ಸರ್ ನಾನ್ ನಿಮ್ ಫೇಸ್ಬುಕ್ ಫಾಲೋವರ್, ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ನಮ್ಗೆ ಹಿಂಗ್ ಆಗ್ಬಿಟ್ಟಿದೆ, ನಮ್ಗೆ ಹೆಲ್ಪ್ ಮಾಡಿ ಅಂದ್ರೆ ಕೆಲವೊಂದು ಕೈ ಮೀರಿ ಹೋಗಿರುವಂತ ವಿಚಾರಗಳಿರ್ತವೆ, ಕೆಲವೊಂದು ನಡಾಂತರದಲ್ಲಿ ಇರುವಂತ ವಿಚಾರ ಇರ್ತವೆ, ಕೆಲವೊಂದು ಸಮಸ್ಯೆ ಬಗೆಹರಿಸಕ್ ಆಗದೆ ಇರೋ ವಿಚಾರದಲ್ಲಿ ಇರ್ತವೆ, ಕೆಲವೊಂದು ಬಗೆಹರಿಬೇಕು ಅಂದಾಗ ಅಲ್ಲೊಂದು ಟೀಮ್ ವರ್ಕ್ ನಡಿಬೇಕಾಗ್ತದೆ. ಇಂಥವೆಲ್ಲ ಇದ್ದಾಗ ನಾವೇನ್ ಮಾಡ್ಬೋದು ಬ್ರದರ್, ನಿಮ್ಗಳ ಸಮಸ್ಯೆಗೆ ಪರಿಹಾರಕ್ಕೆ ಅಂತಾನೆ ಸಂಘಟನೆಗಳಿರ್ತವೆ ಅಂದಾಗ ಅದ್ರಲ್ಲಿ ನೀವುಗಳು ಇರ್ಬೇಕು. ಅಲ್ಲಿ ನಿಮಗ್ ಇಷ್ಟ ಇಲ್ವಾ, ನಿಮ್ಗೆ ಅಲ್ಲಿ ಹೊಂದಾಣಿಕೆ ಆಗ್ತಿಲ್ವಾ, ನನ್ಗೆ ಇಂಥ ಸಬ್ಜೆಕ್ಟ್ ಅಲ್ಲಿ ಈ ಸಂಘಟನೆ ಇಷ್ಟ ಆಗಿಲ್ಲ, ಬೇಡ ಅಲ್ಲಿಂದ ಆಚೆಗ್ ಬಾ. ಓಕೆ. ಯಾವ್ದೇ ಒಬ್ಬ ವ್ಯಕ್ತಿಗೆ, ಈಗ ಯಾರಿಗೇ ಆದ್ರೂ ಬುದ್ಧಿ ಇರುತ್ತೆ ಬ್ರದರ್. ಈಗ ನನ್ನಿಂದ ನಿಮ್ ಲಾಸ್ ಆಗ್ತದೆ, ಇಲ್ಲ ನಿನ್ಗೆ ನೀವು ಮೋಸ ಆಗ್ತಾ ಇದೆ ಅಂದಾಗ ಮಾತ್ರ ನೀನು ಈ ವ್ಯಕ್ತಿ ಸರಿ ಇಲ್ಲ ಅನ್ನಕ್ ಸಾಧ್ಯ, ಅದು ಎವಿಡೆನ್ಸ್ ಇದ್ರೆ. ಹೌದು. ಇಲ್ಲಾಂದ್ರೆ ಸುಮ್ನೆ ಕೆಲವ್ರು ಗಾಳಿಲಿ ಗುಂಡು ಹೊಡಿತಾ ಇರ್ತಾರೆ. ಈಗ್ಲೂ ಅಷ್ಟೇ ನನ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೋ ಮಾತಾಡಿರೋ ರೆಕಾರ್ಡಿಂಗ್ ಕ್ಲಿಪ್ ನೆಲ್ಲ ಹಾಕೊಂಡು ರೂಮರ್ಸ್ ಹಬ್ಬಿಸ್ತಾರೆ. ನನ್ಗೆ ಇವತ್ತೇನಾದ್ರೂ ನಾನು ಫೇಸ್ಬುಕ್ ಅಲ್ಲಿ ಸಾವಿರಾರು ಜನ ಬೇರೆ ಯಾವ ಸಂಘಟನೆಗೂ ಇಲ್ದೇ ಇರೋ ಅಧ್ಯಕ್ಷಗಳ ಫಾಲೋವರ್ಸ್ಗಳು ನನ್ ಸಂಘಟನೆ ನನ್ನ ಫೇಸ್ಬುಕ್ ಅಲ್ಲಿ ಅವ್ರೆ ಅಂದ್ರೆ ನನ್ ಬಗ್ಗೆ ಇವರೆಲ್ಲ ಹಿಂಗ್ ಪ್ರಚಾರ ಕೊಟ್ಟು ಹಿಂಗ್ ಬಂದಿರ್ತಾರೆ, ನೀವೆಲ್ಲ ಫಾಲೋವರ್ಸ್ ಆಗಿರ್ತೀರಾ. ಹ್ಮ್. ಆದ್ರೆ ಒಂದಂತೂ ನಾನು ಇವತ್ತು ಎದೆ ತಡ್ಕೊಂಡು ಹೇಳ್ತೀನಿ, ಯಾವ್ದಾದ್ರು ಒಬ್ಬ ಡ್ರೈವರ್ಗೆ ನನ್ನಿಂದ ಮೋಸ ಆಗಿದೆ ಅಂದ್ರೆ ದಾಖಲೆ ಸಮೇತ ಮುಂದೆ ಬರ್ರಯ್ಯ ಅಂದ್ರೆ ಯಾರು ಬರಕ್ ರೆಡಿ ಇಲ್ಲ. ಸುಮ್ನೆ ಬರೀ ಗಾಳಿಯಲ್ಲಿ ಗುಂಡು ಹೊಡಿತಾ ಇರ್ತಾರೆ, ನನ್ಗೆ ಹಿಂಗ್ ಪಬ್ಲಿಸಿಟಿ ಕೊಡ್ತಾ ಇರ್ತಾರೆ. ನೀವ್ ಹಂಗೇನ್ ಮಾಡ್ತೀರಾ, ಅವ್ರು ಯಾರೋ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿರ್ತೀರಾ, ನನ್ನ ವಿಷಯ ಯಾರೋ ಹೇಳ್ತಾರೆ ಅದನ್ನ ಕೇಳ್ತೀರಾ, ಇಲ್ಲ ಅವ್ರೇನೋ ಪೋಸ್ಟ್ ಮಾಡಿರ್ತಾರೆ ಅದನ್ನ ನೋಡ್ತೀರಾ, ಮತ್ತೆ ನಾನು ಫೇಸ್ಬುಕ್ ಅಲ್ಲಿ ಫಾಲೋವರ್ ಆಗ್ತೀರಾ, ಒಂದಷ್ಟು ದಿನ ಅಬ್ಸರ್ವ್ ಮಾಡ್ತೀರಾ, ಸರ್ ನಾವ್ ಹಿಂಗ್ ಫೇಸ್ಬುಕ್ ಫಾಲೋವರ್ ಹಿಂಗ್ ಆಗ್ತಾ ಇದೆ ಹೆಲ್ಪ್ ಮಾಡಿ ಅಂತೀರಾ. ಹಿಂಗೆಲ್ಲ ನಡೀತಾ ಇರ್ತವೆ. ಇದೆಲ್ಲ ಏನು ಮಾಡಕ್ ಆಗಲ್ಲ, ಇದೊಂಥರ ಟೈ ಅಪ್ ಚೈನ್ ಲಿಂಕ್ ತರ ನಡೀತಾ ಇರ್ತದೆ. ಆದ್ರೆ ಸಮಸ್ಯೆಗೆ ಪರಿಹಾರ ಅನ್ನೋದಕ್ಕೆ ನಾವು ವ್ಯವಸ್ಥೆ ರೂಪಿಸಿರ್ತೀವಿ ಅಂದಾಗ ಅದಿರ್ಬೇಕು. ಹಾ. ಇವಾಗ ನಿಮ್ ಸಮಸ್ಯೆಗೆ ಪರಿಹಾರ ಒಂದೇ. ಈಗ ಆ ವ್ಯಕ್ತಿಗೆ ನೀವೇನ್ ಹಣ ಕೊಟ್ಟಿದ್ದೀರಲ್ಲ, ಹಾ ಬ್ರದರ್. ಆ ವ್ಯಕ್ತಿ ಎಲ್ಲಿ ವಾಸ ಮಾಡ್ತಿದ್ದಾನೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಓಕೆ. ಇಂಥ ಏರಿಯಾದಲ್ಲಿ ಅವ್ನು ವಾಸ ಮಾಡ್ತಿದ್ದಾನೆ ಅಂದ್ರೆ ಫಸ್ಟ್ ಆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು, ಹಾ. ನೋಡಿ ಸರ್ ಈ ತರ ಎಲ್ಲ ಈ ವ್ಯಕ್ತಿ ಹಿಂಗ್ ಮಾಡಿದಾರೆ, ಹಿಂಗಾಗಿ ನಮ್ಗೆ ಗಾಡಿ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ, ಗಾಡಿ ನನ್ನ ಹೆಸರು ಮಾಡ್ಕೊಳಕ್ ಆಗ್ತಾ ಇಲ್ಲ, ದಯವಿಟ್ಟು ಈ ವ್ಯಕ್ತಿನ ಕರೆಸಿ ನಮ್ಗೆ ಇದಕ್ಕೆ ಪರಿಹಾರ ಮಾಡ್ಕೊಡಿ ಸರ್ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಫಸ್ಟ್ ಒಂದು ದೂರನ್ ಕೊಡ್ಬೇಕು. ಓಕೆ. ಪೊಲೀಸ್ನವರು ಆ ದೂರನ್ನ ತಗೊಳಲ್ಲ ಹಂಗೆ ಹಿಂಗೆ ಅಂದಾಗ ನೀವು ಸಂಘ ಸಂಸ್ಥೆಗಳನ್ನ ಅಪ್ರೋಚ್ ಮಾಡಿದ್ರೆ ಸಂಘ ಸಂಸ್ಥೆಯವರು ಬಂದು ಮಾತಾಡ್ತಾರೆ. ಓಕೆ.
ಈ ಏಕಾಏಕಿ ನಾವು ಈಗ ಆ ವ್ಯಕ್ತಿ ಅಲ್ಲೆಲ್ಲೋ ವಾಸ ಇರ್ತಾನೆ, ನಾವು ಏಕ್ದಮ್ ಅವ್ರ ಮನೆ ಹತ್ರ ಹಂಗೆಲ್ಲ ಹೋಗಂಗಿಲ್ಲ, ಅದೆಲ್ಲ ಅಫೆನ್ಸ್. ಅಲ್ಲ ನಾನು ಆಲ್ರೆಡಿ ಅವ್ರ ಹತ್ರ ಮಾತಾಡಿದಕ್ಕೆ ಏನಂದ್ರೆ ಅವರು ಟೈಮ್ ಅಷ್ಟೇ ಕೇಳ್ತಾ ಇದ್ರು, ನಾನು ಟೈಮ್ ಕೊಡ್ತಾನೆ ಇದ್ದೆ. ಹತ್ತತ್ರ ನೋಡಿ 2.5 ವರ್ಷ ಆಗ್ತಾ ಬರ್ತಿದೆ. ಬ್ರದರ್, ಅವರು 3 ತಿಂಗಳು ಟೈಮ್ ಆಗ್ತಾ ಬಂತು. ಕೇಳ್ತಾರೆ, ನೀವು ಟೈಮ್ ಕೊಡ್ತೀರಾ, ಅದೆಲ್ಲ ಮ್ಯಾಟ್ರು. ಹಾ ಈಗ ಪೂಜಾ ಫೈನಾನ್ಸ್ ಹೋದ್ರೆ ಅವ್ರು ಏನಂದ್ರು ನಿಮ್ಗೆ, ನೋಡಪ್ಪ ಅವ್ನು ನಮಗ್ ದುಡ್ಡೇ ಕೊಟ್ಟಿಲ್ಲ ಅಂದ್ರು. ಹೌದು. ಹಂಗ್ ಕೊಟ್ಟಿಲ್ಲ ಅಂದ್ಮೇಲೆ ಅವ್ನು ಟೈಮ್ ಕೊಡೋ ನೆಸೆಸಿಟಿ ಇಲ್ಲ. ಫಸ್ಟ್ ಅಲ್ಲಿ ದುಡ್ಡಿಕ ನಾನ್ ಡಾಕ್ಯುಮೆಂಟ್ ಇಸ್ಕೊಬೇಕು, ನನ್ ಗಾಡಿ ಸೀಸ್ ಮಾಡ್ತಾವ್ರೆ ಅಂತ ಹೇಳಿ ನೀವ್ ಅಲ್ಲಿ ಕೇಳ್ಬೋದು. ನೀವು ಟೈಮ್ ಈಗ ಕೊಟ್ಕೊಂಡು ನೀವು ಟೈಮ್ ಕೊಟ್ಕೊಂಡು ಕೂತಿದ್ರೆ, ಪೂಜಾ ಫೈನಾನ್ಸ್ ಅವನು ಸೀಸರ್ ಹುಡುಗರುಗಳನ್ನ ಬಿಟ್ಟು ಗಾಡಿ ಕಿತ್ಕೊಂಡು ಹೋದ್ರೆ, ನಿಮ್ಗೆ ಈ ಕಡೆ ಗಾಡಿನೂ ಇಲ್ಲ, ಅವನ್ ಕಡೆ ಕೊಟ್ಟಿರೋ ದುಡ್ಡು ಇಲ್ಲ. ಆಮೇಲೆ ಇವಾಗ ನೀನು ಅದೇ ಪರಿಸ್ಥಿತಿ ಬಂದ್ಬಿಡಿದೆ ನಮ್ಗೆ. ಇದೇನೋ ಅಂತಾರಲ್ಲ, ವಿಕ್ರಮಾದಿತ್ಯನ ಮೇಲ್ಗಡೆ ಬೇತಾಳದ ತರ ಒದ್ದಾಡ್ಬೇಕಾಯ್ತದಲ್ಲ, ಹಂಗ ಬೇತಾಳದ ತರ ಒದ್ದಾಡ್ಕೊಂಡು ಇರ್ಬೇಕಾಯ್ತದೆ. ಇವಾಗ ಫೈನಲ್ ಇವಾಗ ಅದೇ ಪರಿಸ್ಥಿತಿ ಬಂದೈತಿ ಇವಾಗ ನನಗೆ. ಅದಕ್ಕೋಸ್ಕರನೇ ಇವಾಗ ನಾನು ಏನಾರ ಒಂದ್ ಮಾಡ್ಬೇಕಲ್ಲ ಈಗ ಅಂದ್ಬಿಟ್ಟು ಗಾಡಿ ಯಾರ್ ಕೈಯಲ್ಲಿದೆ ಬ್ರದರ್? ಇವಾಗ ನನ್ನ ಹತ್ರನೇ ಇದೆ ಗಾಡಿ, ಬಟ್ ಗಾಡಿ ಸರಿ ಆಯ್ತು, ಒಂದ್ ಕೆಲ್ಸ ಮಾಡಿ, ಗಾಡಿನ ಯಾವ್ದೇ ಕಾರಣಕ್ಕೂ ಸೀಸ್ ಮಾಡ್ಕೊಳಕ್ ಬಿಡಬೇಡಿ. ಯಾಕೆಂದ್ರೆ ನಿಮ್ ದುಡ್ಡಿಗೆ ಗ್ಯಾರಂಟಿ ನಿಮ್ ಕೈಯಲ್ಲಿರೋ ಗಾಡಿನೇ. ಹೌದು, ಫಸ್ಟ್ ಅದಕ್ಕೋಸ್ಕರ ಇವಾಗ 4-5 ತಿಂಗಳಿಂದ ಗಾಡಿನ ತೆಗ್ದಿಲ್ಲ ಬ್ರದರ್ ನಾನು. ಬೇಡ, ತೆಗಿಯಕ್ಕೂ ಹೋಗ್ಬೇಡಿ. ಫಸ್ಟ್ ಆ ವ್ಯಕ್ತಿ ಮೇಲೆ ನೀವು ಒಂದ್ ಕಂಪ್ಲೇಂಟ್ ಲಾಡ್ಜ್ ಮಾಡಿ, ಅವ್ನ್ ಬಂದು ಆ ಅಮೌಂಟ್ ನ ಪೂಜಾ ಫೈನಾನ್ಸ್ ಕಟ್ಟೋವರೆಗೂ ಬಿಡಬಾರ್ದು. ಇದನ್ನ ನೀವು ಮಾಡಿದ್ರೆ ಮಾತ್ರ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇವಾಗ ಆಮೇಲೆ ಆ already ಪೂಜಾ ಇನ್ನೊಬ್ರು ಗಾಡಿಗೂ ಹಂಗೆ ಆಗಿದೆ, ಅವ್ರು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಬ್ರದರ್, ನಾನು ಇನ್ನೊಬ್ರ ಬಗ್ಗೆ ಬಿಟ್ಬಿಡಿ. ಹಾ ಅಲ್ಲ ಹೌದು, ಇನ್ನೊಬ್ ಅದೊಂದು ಹೇಳೋಣ ಅಂತ. ಯಾಕಂದ್ರೆ ಅವ್ರು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದಾರೆ. ಅವರು ಸ್ಟೇಷನ್ ಅಲ್ಲಿ ಟೈಮ್ ಕೊಡ್ಸಿದ್ದಾರೆ, 2 ತಿಂಗಳು ಟೈಮ್ ಕೊಡ್ಸಿದ್ದಾರೆ, ಅವರು ಟೈಮ್ ಕೊಟ್ಟಿದ್ದಾರೆ. ಇವಾಗ ಫೆಬ್ರವರಿ 22ನೇ ತಾರೀಕು ಆ ಟೈಮ್ ಡೆಡ್ ಲೈನ್ ಬಂದಿದೆ. ಮತ್ತೆ ಫೆಬ್ರವರಿ 22ನೇ ತಾರೀಕು ಆ ಗಾಡಿ ಅವರು ಹೋಗಿ ಮಾತಾಡ್ತಾರಂತೆ ಸ್ಟೇಷನ್ ಅಲ್ಲಿ, ಈ ತರ ಟೈಮ್ ಕೊಡ್ತಿದ್ರೆ ಅವ್ರು ಇವಾಗವರೆಗೂ. ಆಯ್ತು ಬ್ರದರ್, ನಾನ್ ಒಂದ್ ಹೇಳ್ತೀನಿ, ಅದು ಆ ವ್ಯಕ್ತಿಗೆ ರಿಲೇಟೆಡ್. ಹಾ ನಿಮ್ ರಿಲೇಟೆಡ್ ನೀವೇನ್ ಮಾಡ್ಕೊಬೇಕು ಅದನ್ ಮಾಡಿ. ಆ ವ್ಯಕ್ತಿ ಅವ್ರೇನೋ ಮಾಡ್ಕೊಂಡಿದ್ದಾರೆ, ಅವರು ನಾನ್ ಹೇಳೋ ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದಾರೆ, ಓಕೆ. ನೀವು ಆ ಕೆಲಸ ಮಾಡಿ. ಓಕೆ. ಈಗ ನೀವು ಮಾಡಿದಾಗ ಈ ಸ್ಟೇಷನ್ಗೂ ಬರ್ತಾರೆ, ಅವಾಗ ಪೊಲೀಸ್ನವ್ರಿಗೆ ಹೇಳಿ, ನೋಡಿ ಸರ್, ಇದೇ ವ್ಯಕ್ತಿ ಮೇಲೆ ಇನ್ನೊಂದ್ ಸ್ಟೇಷನ್ ಈ ತರ ಮಾಡಿದ್ದಾರೆ, ಇವ್ನ್ ಇದೇ ತರನೇ ಮಾಡ್ಕೊಂಡ್ ಬಂದಿದ್ದಾನೆ, ದಯವಿಟ್ಟು ನಾವು ಕೊಟ್ಟಿರೋ ದುಡ್ಡಿಗೆ ದಾಖಲೆ ಇದೆ, ಆಟೋ ಇಲ್ಲಿ ಕೈಯಲ್ಲಿದೆ, ನಮ್ ದುಡ್ಡನ್ನ ನಮಗ್ ಕೊಡ್ಸಿದ್ರೆ ಅಲ್ಲಿ ಕಟ್ಬಿಟ್ಟು ನನ್ ಗಾಡಿನ ನಾನು ಸ್ವಂತ ಮಾಡ್ಕೊಂತೀನಿ ಸರ್, ಇಲ್ಲ ಅಂದ್ರೆ ನನ್ ದುಡ್ಡನ್ನು ಕೊಡ್ಸಿ ಇವ್ನ ಆಟೋ ಇವ್ನ್ ತಗೊಂಡೋಗ್ಲಿ, ಯಾರ್ಗಾನ ಮಾರ್ಕೊಳ್ಳಿ. ಹೌದಾ ಇಲ್ವೋ? ಹೌದೌದು, ಕರೆಕ್ಟ್. ಇದ್ ಮಾಡ್ಬೇಕು ನೀವು. ಇದ್ ಮಾಡ್ಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಯಾಕೆಂದ್ರೆ ನಾವುನು ಈ ಸೋಷಿಯಲ್ ಮೀಡಿಯಾದಲ್ಲಿ ಬ್ರದರ್, ನಾವು ರಿಸಲ್ಟ್ ತೆಗಿತೀವಿ ಅಂತ ಹೇಳಕ್ ಹೋಗಲ್ಲ, ಜಾಗೃತಿ ಮೂಡಿಸ್ಬೋದು ಅಷ್ಟೇ. ಓಕೆ. ಇದನ್ ತಿಳ್ಕೊಂಡು ಕೈ ಜೋಡ್ಸೋದ್ರೆ ನೋಡಿ, ನಾನು ಇಲ್ಲ ಅಂತ ಹೇಳಲ್ಲ, ನಮ್ ಸಂಘಟನೆಯಲ್ಲಿ ಇವತ್ತೇನಾದ್ರೂ ಮೆಂಬರ್ಶಿಪ್ ಗಳಾಗಿ ಡ್ರೈವರ್ಗಳು ಇದಾರೆ ಅಂದ್ರೆ, ಆ ಏನಾದ್ರೂ ಒಂದೊಂದ್ ಪ್ರಾಬ್ಲಮ್ಗಳನ್ನ ಇಟ್ಕೊಂಡ್ ಬಂದು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು, ಇಲ್ಲ ಆ ಪ್ರಾಬ್ಲಮ್ಗಳಿಗೆ ಕ್ಲಾರಿಟಿ ತಗೊಂಡಿರೋಂಥವ್ರೆ ನಮ್ ಸಂಘಟನೆಯಲ್ಲಿ ಮೆಂಬರ್ ಆಗಿರೋರೆ ಹೊರ್ತು, ಸುಮ್ನೆ ಕಾಟಾಚಾರಕ್ಕಂತೂ ಬಂದು ನಮ್ ಸಂಘಟನೆಯಲ್ಲಿ ಇರುವಂತ ಡ್ರೈವರ್ಗಳು ಅಲ್ವೇ ಅಲ್ಲ. ಹೆಚ್ಚು ಕಡಿಮೆ 1,500 ಜನ ಇದಾರೆ ನಮ್ ಕರ್ನಾಟಕ ರಾಜ್ಯ ಚಾಲಕರ ಪರಿಷತ್ತಲ್ಲಿ. ನಾನು ಮೆಂಬರ್ ಆಗಿದೆ ಬ್ರದರ್, ಟೆಲಿಗ್ರಾಮ್ ಅಲ್ಲಿ ಸೇರ್ಕೊಂಡಿದ್ದೆ. ಸಾಧ್ಯನೇ ಇಲ್ಲ ಅದ್ರಲ್ಲಿ ನಾನು ಸೇರ್ಕೊಂಡಿದ್ದೆ. ಇಲ್ಲ ನಾವು ಮೆಂಬರ್ಶಿಪ್ ತಗೊಂಡಿದ್ರೆ ಮಾತ್ರ ನಮ್ ಸಂಘಟನೆ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀವಿ ಬ್ರದರ್, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ನಾವು ಯಾರು ಆಡ್ ಮಾಡಲ್ಲ. ಅದ್ ಮೆಂಬರ್ಶಿಪ್ ತಗೊಂಡಿಲ್ಲ, ಬಟ್ ಅದು ಒಂದು ಲಿಂಕ್ ಕಳ್ಸಿರಲ್ಲ, ಲಿಂಕ್ ಓಪನ್ ಮಾಡ್ಕೊಂಡು ಆ ನಂಬರ್ ಸೇವ್ ಮಾಡ್ಕೊಂಡಿದ್ದಕ್ಕೆ ಅದ್ರಲ್ಲಿ. ಅಲ್ಲ, ಲಿಂಕ್ ಅಂದ್ರೆ ನಾನು ಯಾವ್ದೋ ಈ ಮೀಟರ್ ಟ್ಯಾಕ್ಸಿ ಬಗ್ಗೆ ಏನೋ ಲಿಂಕ್ ಗ್ರೂಪ್ ಮಾಡಿರ್ತೀನಿ, ಏನೋ ಒಂದ್ ಇದ್ ಮಾಡಿರ್ತೀವಿ. ಸಂಘ ಅಧಿಕೃತವಾಗಿರುವಂತ ಸಂಘಟನೆಗಳಲ್ಲಿ ನಾವು ಮೆಂಬರ್ ಇಲ್ದೇ ಇರೋರ ನಾವು ಸೇರ್ಸ್ಕೊಳ್ಳೋದೇ ಇಲ್ಲ ಒಳಗಡೆಗೆ. ಆಯ್ತು, ತೊಂದ್ರೆ ಇಲ್ಲ. ಈಗ ಫಸ್ಟ್ ಹೋಗಿ ಆ ವ್ಯಕ್ತಿ ಎಲ್ಲಿ ವಾಸ ಇದ್ದಾನೆ ಆ ನಿಯರ್ ಪೊಲೀಸ್ ಸ್ಟೇಷನ್ ಹೋಗಿ ಮಾಹಿತಿ ಕೊಟ್ಟು ಅಲ್ಲಿ ಕಂಪ್ಲೇಂಟ್ ಕೊಡಿ. ಅಲ್ಲೇನಾದ್ರೂ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ನಿಮ್ ಲೋಕಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಇಲ್ಲಿ ಎರಡೂ ಕಡೆ ತಗೊಳ್ಳಿಲ್ಲ ಅಂದಾಗ ನಾನ್ ಬಂದ್ ಭೇಟಿ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಆ ಕೆಲಸ ಮಾಡಿ, ಅವಾಗ ಆಟೋಮೆಟಿಕ್ಲಿ ಪುಷ್ ಅಪ್ ಆಗ್ತದೆ. ಸರಿ ಬ್ರದರ್. ಆ ಪೂಜಾ ಫೈನಾನ್ಸ್ ಹತ್ರ ಹೋಗಿ ಫೋನ್ ಮಾಡ್ಕೊಡಿ, ನಾನ್ ಮಾತಾಡಿ ಹೇಳ್ತೀನಿ. ಅವ್ನ್ ಯಾರು ಸೀಸರ್ ಗಾಡಿ ಇವ್ರು ಮಾರಿದಾರೆ. ಪ್ರಾಬ್ಲಮ್ ಅವ್ರಿಗೆ ಫೋನ್ ಮಾಡಿದ್ರೆ ನಾವು 100 ಸಲ ಫೋನ್ ಮಾಡ್ತಾ ಇದೀನಿ, ಅವ್ನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀನ್ ಇನ್ನೊಂದ್ ಗಾಡಿ ಬಗ್ಗೆ ಮಾತ್ರ ನನಗ್ ಫೋನ್ ಮಾಡಿ ಕೇಳ್ತಾ ಇದೀಯಾ, ಅದು ಇನ್ನೂ 3 ಗಾಡಿ ನಿಂತೈತೆ, ಆ 3 ಗಾಡಿನೂ ಸೀಸಿಂಗ್ ಅಲ್ಲಿ ಐತೆ. ನಿನಕಿನ ನನಗೆ ಅವ್ನ್ ಮೋಸ್ಟ್ ಇಂಪಾರ್ಟೆಂಟ್, ನನಗೆ ಬೇಕಾಗಿರೋದು, ನನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಅವ್ರು ಆ ತರ ಉತ್ತರ ಕೊಡ್ತಾ ಇದಾರೆ. ಅಲ್ಗ ಅರ್ಥ ಮಾಡ್ಕೊಂಬಿಡಿ, ಇವನು ನಿಮ್ಗೆ ದುಡ್ಡನ್ನ ಹೊಂದಿಸಿ ಅವನು ತಗೊಂಡೋಗ್ ಕೊಡೋದಂತೂ ಸುಳ್ಳು ಮಾತು. ಇವನ್ ಮೇಲ್ ಕಂಪ್ಲೇಂಟ್ ಕೊಟ್ಟು, ಅಪ್ಪ ನಿನ್ ಆಟೋ ನೀನ್ ತಗೊಂಬಿಡು, ನನ್ ದುಡ್ಡು ನಾನು ಕೊಟ್ಬಿಡು ಅಂತ ಹೇಳಿ ತಲೆ ತೊಳ್ಕೊಳ್ಳೋದ್ ನಿನ್ ಒಳ್ಳೆ ಕೆಲ್ಸನಪ್ಪ.
ಅಟ್ಲೀಸ್ಟ್ ಆ ದುಡ್ಡು ಬಂದ್ರಾದ್ರೂ ಕೂಡ ಪರವಾಗಿಲ್ಲ ಬ್ರದರ್. ಇವಾಗ ನನ್ ಟೈಮ್ ಕೊಟ್ಟಿ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ. ಅಲ್ಲ ನಿನ್ ಟೈಮ್ ಕೊಡೋದ್ರಲ್ಲಿ ಅರ್ಥನೇ ಇಲ್ವಲ್ಲ. ನಿನ್ ಟೈಮ್ ಈಗ ಆತನೇ ಆರ್ ಸಿ ಓನರ್ ಆಗಿದ್ರೆ ಹೌದು ಬಿಡಪ್ಪ ಏನೋ ಮಾತಾಡ್ಕಂತವ್ರೆ ಅಂತ ಅನ್ಬೋದು. ನಿನಗೂ ಆರ್ ಸಿ ಓನರ್ ಯಾರು ಅಂತ ಗೊತ್ತಿಲ್ಲ. ಈಗ ಏನಾದ್ರು ಆರ್ ಸಿ ಓನರ್ ಹೋಗ್ಬಿಟ್ಟು ನನ್ನ ಆಟೋ ಕಳ್ತನ ಆಗೈತೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ನೀನು ಏನು ಮಾಡ್ಕೊಳಕ್ಕಾಗಲ್ಲ, ಸೀಸರ್ ಏನು ಮಾಡ್ಕೊಳಕ್ ಬರಲ್ಲ, ಅವ್ನು ಫೈನಾನ್ಸ್ ಹಾಕಿರೋರು ಅವನು ಏನು ಮಾಡ್ಕೊಳಕ್ ಬರಲ್ಲ. ಹೌದು. ಆ ನಾಲೆಡ್ಜು ಆಟೋ ಡ್ರೈವರ್ಗಳಿಗೂ ಇಲ್ಲ. ನಾನು ಎಷ್ಟೋ ಸರಿ ಹೇಳ್ತೀನಿ, ನಿಮ್ ಹೆಸರುಗಳಲ್ಲಿ ಆಟೋಗಳವೆ ಯಾರ್ಯಾರೋ ತಗೊಂಡ್ ಓಡಿಸ್ತಾ ಇರ್ತಾರೆ, ಹೋಗ್ರಯ್ಯ ಒಂದೊಂದ್ಸರಿ ಆರ್ ಟಿ ಓದಲ್ಲಿ ಬ್ಲಾಕ್ ಲಿಸ್ಟ್ ಮಾಡಿಸಿ ಅಂದ್ರುನು ಯಾರೋ ಅಪ್ಡೇಟ್ ಕೇಳಿಸ್ಕೊತಾರೆ, ಅಣ್ಣ ನಮ್ದು ಆಟೋ ಹಿಂಗೆ ಆಗೈತಣ್ಣ ಅಂತ ಬರ್ತಾರೆ. ಒಂದ್ 5-6 ಜನಕ್ಕೆ ಲೆಟರ್ ಬರ್ಕೊಡ್ತೀನಿ, ಪಾಪ ಅವ್ರು ಹೋಗಿ ಮಾಡ್ಕಂತಾರೆ. ಎಲ್ರು ಹಂಗ್ ಬದಲಾವಣೆ ಆಗಲ್ವೇ? ಈಗ ಇಲ್ಲೇ ನೋಡು ಬ್ರದರ್, ಇವತ್ತಿನ ಆಟೋ ಓಡಿಸ್ತಾ ಇದೀಯಾ, ಇವತ್ತು ಬೆಂಗಳೂರಿನಲ್ಲಿ ನೇತ್ರ ಅನ್ನೋ ಕ್ಯಾಮ್ರಾಗಳನ್ನ ಎಲ್ಲಾ ಸರ್ಕಲ್ ಅಲ್ಲೂ ಹಾಕ್ಬಿಟ್ಟವ್ರೆ. ಹೌದು, ಹಾಕಿದ್ದಾರೆ. ಇವತ್ತು ಒಂದು ಸಿಗ್ನಲ್ ಜಂಪ್ ಆದ್ರೂ ಸರಿನೇ, ನೀನ್ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ರು ಸರಿನೇ, 500-1000 ಬೀಳ್ತಾನೆ ಇರ್ತದೆ. ಹೌದು. ಆ ಫೈನ್ ಯಾರಿಗ ಹೋಗುತ್ತೆ? ಆರ್ ಸಿ ಓನರ್ಗೆ ಹೋಗುತ್ತೆ, ನಿನಗ್ ಬರಲ್ಲ. ಖಂಡಿತ ಹೌದು, ಅವ್ರಿಗೆ ಬರೋದು. ಆ ಆರ್ ಸಿ ಓನರ್ ಅವನ ಫೈನ್ ಕಟ್ಟಿಲ್ಲ ಅಂದ್ರೆ ಅವನು ಸಮಸ್ಯೆ ಆಗ್ತದೆ. ನೀವು ನಿಮ್ಗೆಲ್ಲ ಹಿಂಗ್ ಸಮಸ್ಯೆ ಆಯ್ತದ್ರೆ ನಿಮ್ ಹೆಸರುಗಳಲ್ಲಿ ಆ ಗಾಡಿಗಳಿದ್ರೆ ಫಸ್ಟ್ ಅದನ್ನ ಯಾರು ಮಾರಿರ್ತಿರೋ, ಯಾರು ಓಡಿಸ್ತಾ ಇರ್ತಾರೋ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋವರ್ಗು ಬಿಡ್ಬೇಡ್ರಯ್ಯ, ಹೋಗ್ ಬ್ಲಾಕ್ ಲಿಸ್ಟ್ ಹಾಕ್ರಯ್ಯ ಅಂದ್ರುನು ಈ ಕಿವಿಲ್ ಕೇಳ್ಕಂತಾರೆ, ಆ ಕಿವಿಲ್ ಬಿಡ್ತಾರೆ. ಇವ್ರ ಬುಡುಗ್ ಬಂದು ಯಾರೋ ಆ ಗಾಡಿಯಿಂದ ಸತ್ತೋಗಿತ್ತು ಕೇಸ್ ಆಗಿ ಇವ್ನ್ ಯಾರೋ ಆರ್ ಸಿ ಓನರ್ ಅಂತ ಅವ್ನು ನೋಟಿಸ್ ಹೋದ್ಮೇಲೆ, ಇಲ್ಲ ಪೊಲೀಸ್ನವ್ರು ಅವನ್ನ ಕರ್ಕೊಂಬಂದ್ ಕುಂಡ್ರಸ್ಕೊಂಡ್ಮೇಲೆನೆ ಅವ್ನ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತ್ಕೊಳ್ಳೋದು, ಹಿಂಗೆಲ್ಲ ಆಯ್ತಾ ಅಂತ. ಅಂದ್ರೆ ಕಾನೂನಿನ ಅರಿವಿಲ್ಲ. ನಾವೊಂದು ವಸ್ತುನ ಇನ್ನೊಬ್ರಿಗೆ ತಗೊಂಡೋದ್ರೆ, ಇನ್ನೊಬ್ಬ ಏನ್ ಮಾಡಿದ್ರೆ ನಾನೇನ್ ಮಾಡ್ಕೊಳ್ಬೇಕು ಅನ್ನೋ ಅರಿವಿಲ್ಲ. ಸಂಘಟನೆ ಮೀನ್ಸ್ ಈ ತರ ವಿಚಾರಗಳನ್ನ ತಿಳಿಸ್ಕೊಡುತ್ತೆ. ಅದು ಸಂಘಟನೆ ನಡೆಸೋ ಅಂತವನ್ಗೆ ವಿವೇಕ ಇದ್ದು ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇದ್ರೆ. ಗಲ್ಲಿಗೆ ಒಂದೊಂದ್ ಸಂಘಟನೆಯಲ್ಲಿ ಇರೋರ್ಲ ಎಲ್ರಿಗೂ ನಾಲೆಡ್ಜ್ ಇಲ್ಲ ಅಂದ್ರೆ ಅವ್ರಿಗೂ ಗೊತ್ತಿರಲ್ಲ ಅದು. ನಾವು ಒಂದು 2-3 ಸಂಘಟನೆ ಸೇರಿ ಇವಾಗ ಆಚೆ ಬಂದ್ಬಿಡಿವಿ ಬ್ರದರ್. ಈಗ ಅದು ಈ ತರ ಚಾಲಕರ ಸಂಘಟನೆ ಅಲ್ಲ, ಬೇರೆ ಸಂಘಟನೆ ಅದು. ಅಲ್ಲ ಇದೇನೋ ಇರ್ಲಿ, ನನ್ ಬಗ್ಗೆ ಮಾತ್ರ ನಾನು ಹೇಳ್ಕೊಂತೀನಿ, ನಾನ್ ಬೇರೆಯವ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಂದ್ ಬಗ್ಗೆ ಮಾತ್ರ ನಾನು ತಲೆ ಕೆಡ್ಸ್ಕೊಂತೀನಿ. ಹೋಗಿ ಇಷ್ಟ ಮಾಡಿ, ಇದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇದ್ ಮಾಡ್ತದ ಅಂತಾನು. ನೀವ್ ಸ್ಟೇಷನ್ಗೆ ಹೋಗ್ಬೇಕು, ಇನ್ನೇನ್ ಮಾಡ್ತೀರಾ? ಮೊದಲನೇದಾಗಿ ನೋಡ್ರಿ, ಏನೇ ಸಮಸ್ಯೆ ಆದ್ರೂ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಶನ್ ಕೊಡೋದು ನಿಮ್ ಬುದ್ಧಿವಂತಿಕೆ ತರ. ಮೀರಿ ನಾವು ಕಾನೂನ್ ಮೀರಿ ನಾವು ಮುಂದುವರೆದ್ವಿ ಅಂದ್ರೆ ನಾಳೆ ದಿನ ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಪೊಲೀಸ್ನವರು ನಮ್ಮ ಮೇಲೆ ಕ್ರಮ ಜರುಗಿಸ್ತಾರೆ. ಸರಿ ಬ್ರದರ್, ನಾನು ಹೋಗಿ ನಾಳೆ ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ನೋಡ್ರಿ, ಜನಗಳಲ್ಲಿ ನಾವು ಆಪಾದನೆಗಳನ್ನ 1000 ತಗೊಳ್ಬಹುದು. ಕಾನೂನ್ ರೀತಿಯಲ್ಲಿ ಆಪಾದನೆ ಬಂತು ಅಂದ್ರೆ ನಾವ್ ಅಲ್ಲಿ ಕೈ ಕಟ್ಕೊಂಡು ತಲೆ ಬಗ್ಗಿಸ್ಬೇಕಾಗುತ್ತೆ, ಆ ಸ್ಥಿತಿ ಆಗುತ್ತೆ. ಅದಕ್ಕೆ ಕಾನೂನಲ್ಲಿ ಯಾವತ್ತೂ ಆಪಾದನೆ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಅಂತ ರೀತಿಯಲ್ಲಿ ಎಡವಟ್ ಮಾಡ್ಕೊಬಾರ್ದು. ಜನಗಳು ಬಿಡಿ, ಜನ ಹೆಂಗಿದ್ರು ಅಂತಾರೆ, ಏನ್ ಮಾಡಿದ್ರು ಅಂತ ಇರ್ತಾರೆ. ಕಾನೂನ್ ರೀತಿಲಿ ಆತರ ಎಡವಟ್ ಮಾಡ್ಕೊಬಾರ್ದು. ಸರಿ. ಆಯ್ತು, ಒಳ್ಳೇದಾಗಿ.